ಮ್ಯಾಟ್ರ್ ಏನಪ್ಪ ಅಂದರೆ, ಈಗ ಎಸ್ ಎಸ್ ಸಿ ಕಡೆಯಿಂದ, ಇದು ಎಸ್ ಎಸ್ ಸಿ ಅಫಿಷಿಯಲ್ ವೆಬ್ಸೈಟು, ಎಸ್ ಎಸ್ ಸಿ ಕಡೆಯಿಂದ ಒಂದು ಹೊಸದಾದ ರೀಸೆಂಟು ಬಿಸಿಯಾದ ನೋಟಿಸ್ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ನೀವು ನೋಟಿಸು. ಈ ನೋಟಿಸ್ ಏನಪ್ಪ ಅಂದರೆ, ಇದು ರಿಕ್ವೆಸ್ಟ್ ಫಾರ್ ಆರ್ ಎಫ್ ಪಿ ಅಂತ. ರಿಕ್ವೆಸ್ಟ್ ಫಾರ್ ಆರ್ ಎಫ್ ಪಿ ಅಂದರೆ ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಆಫ್ ಸರ್ವಿಸ್ ಪ್ರೊವೈಡರ್ ಅಂತ. ಅಂದರೆ ಈಗ ಇಷ್ಟು ದಿನ ಯಾವ ಏಜೆನ್ಸಿ ಎಕ್ಸಾಮ್ ನಡೆಸ್ತಿತ್ತು, ಎಸ್ ಎಸ್ ಸಿದು ಎಡಿಕ್ವಿಟಿ ಅಂತ ನಡೆಸ್ತಿತ್ತು. ಆ್ಯಕ್ಚುಲಿ ಗೊತ್ತಿರೋದಾದರೆ 2025 ಎಡಿಕ್ವಿಟಿ ಎಕ್ಸಾಮ್ ನಡೆಸೋದ್ರಿಂದ ಸುಮಾರು ತೊಂದರೆಗಳು ಬಂದವು, ಸ್ಟ್ರೈಕ್ಗಳಾದವು. ಸುಮಾರು ದೊಡ್ಡ ಯಾವ ರೇಂಜಿಗೆ ಸ್ಟ್ರೈಕ್ ಆದಂದರೆ, ರೋಡಿಗೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದ್ಬಿಟ್ಟು, ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಎಲ್ಲ ಬಂದು ರೋಡಿಗೆ ಇಳಿದು ಸ್ಟ್ರೈಕ್ ಮಾಡಿದರು. ಅವರಿಗೆ ಪೊಲೀಸಿಂದ ಸುಮಾರು ಜನ ವಧೆ ತಿಂದಿದ್ರು, ಸುಮಾರು ಜನ ಟೀಚರ್ಸ್ ಕೂಡ ಹೊಡೆತ ತಿಂದಿದ್ರು. ಸೊ ಅದೆಲ್ಲ ಸುಮಾರಾಗಿತ್ತು ಈ ಎಡಿಕ್ವಿಟಿಯಿಂದ. ಸೊ ಈ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಆ ಒಂದು ಎಡಿಕ್ವಿಟಿ ಒಂದು ತೆಗಿಯೋ ಪ್ರೋಸೆಸ್ಸಲ್ಲಿ ಎಸ್ ಎಸ್ ಸಿ ನಡೀತಾ ಇದೆ. ಸೊ ಅದರದ್ದು ಒಂದು ನೋಟಿಸ್ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಅದ್ರ ಹಿಸ್ಟ್ರಿ ಗೊತ್ತಿಲ್ಲ ಅಂದರೆ ಅದು ಒಂದು ಕಾಮೆಂಟ್ ಮಾಡಿ. ಅದು ಏನೇನು ಅಂದರೆ 2025 ಎಡಿಕ್ವಿಟಿ ಬಂದಾಗಿಂದ ಏನೇನಾಯಿತು, ಎಡಿಕ್ವಿಟಿ ಮುಂಚೆ ಯಾವ ಎಕ್ಸಾಮ್ ವೆಂಡರ್ ಇತ್ತು, ಎಕ್ಸಾಮ್ ನಡೆಸೋ ಯಾವ ಏಜೆನ್ಸಿ ಇತ್ತು, ವೆಂಡರ್ ಅಂತ ಕರೀತಾರೆ. ಯಾವುದೋ ಒಂದು ಎಕ್ಸಾಮ್ ನಡೆಸೋ ಏಜೆನ್ಸಿನ ವೆಂಡರ್. ಸೊ ಎಸ್ ಎಸ್ ಸಿ ವೆಂಡರ್ ಮುಂಚೆ ಯಾವುದಿತ್ತು, ಏನಿದೆ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದಕ್ಕೊಂದು ವಿಡಿಯೋ ಮಾಡ್ತೀನಿ. ಸೊ ಇದಕ್ಕೆ ಸದ್ಯಕ್ಕೆ ಈ ನೋಟಿಸು ಏನಪ್ಪ ಮ್ಯಾಟ್ರ್ ಅಂದರೆ ಏನಿದೆ ಅಂದರೆ, ಸೆಲೆಕ್ಷನ್ ಆಫ್ ಸರ್ವಿಸ್ ಪ್ರೊವೈಡರ್ ಅಂತ. ಸೊ ಇದು ಸುಮಾರು ಒಂದು ಇಲ್ಲಿ ನೋಡೋದಾದರೆ ನೀವು 75 ಪೇಜು 74 ಪೇಜು PDF ಇದೆ ಇದು. ಸೊ ಇದಕ್ಕೆ ಇದನ್ನು ನಾವು ಕಂಪ್ಲೀಟಾಗಿ ನೋಡೋದಾದರೆ, ಒಂದು ಮಿನಿಟ್. ಸೊ ಇದನ್ನು ನಾವು ಕಂಪ್ಲೀಟ್, ಇದು ಬೇಸಿಕ್ 74 ಪೇಜ್ ಇದೆ. 74 ಪೇಜು ಆ್ಯಕ್ಚುಲಿ 74 ಪೇಜು ಕೂಡ ಮುಗಿಸೋದು ಎಲ್ಲ ಪಾಸಿಬಲ್ ಅಲ್ಲ. ಸೊ ಇಲ್ಲಿ ನೋಡೋದಾದ್ರೆ ಟೋಟಲ್ 24 ಪೇಜ್ ಇದೆ ಇದರದ್ದು. ಸೊ ಇದು ಮೇನ್ ಮ್ಯಾಟ್ರ್ ಏನು, ಮೇನ್ ಟಾಪಿಕ್ ಏನು ಅಂತ ಹೇಳ್ತೀನಿ ಜಸ್ಟ್ ಒಂದು 2 to 3 ಮಿನಿಟ್ಸಲ್ಲಿ. ಏನಪ್ಪ ಅಂದರೆ ಇದೆ ಅಂದರೆ, ಫಸ್ಟ್ ಇಂಡೆಕ್ಸ್ ಸುಮಾರು ಇದೆ, ಅದೆಲ್ಲ ಬೇಡ. ಮೇನ್ ಮ್ಯಾಟ್ರ್ ಏನಂತ ಬೇಕು ಅಷ್ಟೇ, ಓಕೆನಾ. ಎಲ್ಲಿದೆ ಇದೆಲ್ಲ ಇಂಟ್ರೊಡಕ್ಷನ್ ಅವೆಲ್ಲ ಬೇಡ. ನಾನು ಅಂದರೆ 74 ಪೇಜ್ ನಾನು ಓದಿಲ್ಲ, ಜಸ್ಟ್ ಮೇನು ಏನು ಬೇಕು ಅಂತ ಅದು ಹೇಳಿದ್ರೆ ಸಾಕು. ಸೊ ಇದೇನು ಹೇಳುತ್ತೆ ಅಂದರೆ, ಆ್ಯಸ್ ಪಾರ್ಟ್ ಆಫ್ ಈಗ 2025 ಏನು ಮಾಡಿತ್ತು ಅಂದರೆ, ಎಸ್ ಎಸ್ ಸಿ ವೆಬ್ಸೈಟ್ ಫಸ್ಟ್ ಇದಿತ್ತು SSC.nic.in ಅಂತ. ಅದರಿಂದ ಏನು ಮಾಡಿತ್ತು, SSC.gov.in ಅಂತ ಪೇಜ್ ಚೇಂಜ್ ಆಯಿತು ವೆಬ್ಸೈಟು. ಸೊ ವೆಬ್ಸೈಟ್ ಚೇಂಜ್ ಆಗಿದ್ದರಿಂದ ಅದಾದಮೇಲೆ ಮೈ SSC ಅಂತೇಳಿ ಮೊಬೈಲ್ ಅಪ್ಲಿಕೇಶನ್ ಕೂಡ ಬಂತು. ಇದೆಲ್ಲ ಯಾವಾಗ 2025 ಆಗಿದ್ದು. ಸೊ ಈಗ ಅವರು ಏನೇನು ಹೇಳ್ತಾರೆ ಅಂದರೆ, ಏನೇನು ನಡೆಸಬೇಕು ಅಂತ ಕೇಳ್ತಾರೆ ಅಂದರೆ, ಫೇಸ್ 1 ನಾಲೆಡ್ಜ್ ಟ್ರಾನ್ಸ್ಫರ್ ಅಂತ. ನಾಲೆಡ್ಜ್ ಟ್ರಾನ್ಸ್ಫರ್ ಅಂದರೆ, ಈಗ ಯಾವ ವೆಂಡರ್ ಎಕ್ಸಾಮ್ ನಡೆಸ್ತಿದೆಯೋ ಆ ವೆಂಡರಿಂದ ನೆಕ್ಸ್ಟ್ ಯಾವ ವೆಂಡರ್ ಬರುತ್ತೆ ಆ ವೆಂಡರ್ಗೆ ನಾಲೆಡ್ಜ್ ಅಂದರೆ ಏನೇನು ಇನ್ಫಾರ್ಮೇಷನ್ ಇದೆ, ಅದರ ಹತ್ರ ಏನೇನೆಲ್ಲ ಆ್ಯಕ್ಸೆಸಿಬಿಲಿಟಿ ಇದೆ, ಅದು ನೆಕ್ಸ್ಟ್ ವೆಂಡರ್ಗೆ ಚೇಂಜ್ ಆಗಬೇಕು ಅಂತ. ನೆಕ್ಸ್ಟು ಫೇಸ್ 2 O&M, ಮೊಬೈಲ್ ಆ್ಯಪು, ವೆಬ್ ಟೆಕ್ನಾಲಜಿ. ಮತ್ತು ಈಗ ನೆಕ್ಸ್ಟು ಯಾವುದೇ ಏಜೆನ್ಸಿ ಎಕ್ಸಾಮ್ ನಡೆಸಿರೋದು ಯಾವ ಥರ ಇರಬೇಕು ಅಂದರೆ, ಸ್ಟೂಡೆಂಟ್ಸಿಗೆಲ್ಲ ಅಂದರೆ ಏನೇ ಡೌಟ್ಸ್ ಇದ್ದರೂ ಒಂದು ರೋಬೋಟ್ಸಿಂದನೇ ಆನ್ಸರ್ ಮಾಡೋ ಥರ, ಏನೇ ಕ್ವೇರೀಸ್ ಇದ್ದರೂ ಕಾಲ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ರೋಬೋಟ್ಸ್ಗಳು ಎತ್ತಿ ಅದನ್ನು ಎಮರ್ಜೆನ್ಸಿ ಇನ್ಫಾರ್ಮೇಷನ್ ಕೊಡೋ ಥರ ಇರಬೇಕು. ಮತ್ತು ಆ ಒಂದು ಹೊಸದಾಗಿ ಬರೋ ಏಜ್ಗೆ ಹ್ಯಾಂಡ್ಲಿಂಗ್ ಆಫ್ ಎಕ್ಸಾಮಿನೇಷನ್ ಮಾಡಬೇಕು ಆ ವೆಂಡರು, ಇದೆಲ್ಲ. ಸೊ ಸುಮಾರು ಇಷ್ಟೆಲ್ಲ ಅದರದ್ದು ಏನೇನು ಬೇಕು ಫೆಸಿಲಿಟೀಸ್ ಅಂದರೆ ಏನೇನು ನಮಗೆ ಅವಶ್ಯಕತೆ ಇದೆ ಅಂತೇಳಿ SSC ಕಡೆಯವರು ನೋಟಿಸ್ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇರ್ತಾರೋ, ಯಾವ್ಯಾವ ಏಜೆನ್ಸಿಯವರು, ಅವರು ಈಗ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಅರ್ಥ. ಸೊ ಇದೆಲ್ಲ ನಿಮಗೆ ಬೇಸಿಕ್ಗಳಾದರೆ ಡಾಟಾ ಅನಾಲಿಸಿಸ್ ಇದೆಲ್ಲ ಅಂದರೆ ಜಸ್ಟ್ ಈಗ ಮೇನ್ ಕಾನ್ಸೆಪ್ಟ್ ಬಂದುಬಿಟ್ಟು ಇದೆ, ಏನಂತ ವೆಂಡರ್ ಚೇಂಜ್ ಮಾಡಬೇಕಂತ. ಸೊ ನಿಮಗೆ ಇದೆಲ್ಲ ಡೀಟೇಲ್ಸ್ ಆಗಿ ಇನ್ ಡೀಟೇಲ್ ಬೇಕಂದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಏನೇನು ನಾಲೆಡ್ಜ್ ಟ್ರಾನ್ಸ್ಫರ್ ಅಂದರೆ ಏನು, ಹ್ಯಾಂಡ್ಲಿಂಗ್ ಆಫ್ ಎಕ್ಸಾಮಿನೇಷನ್ ಅಂದರೆ ಏನು, ಹ್ಯಾಂಡ್ಲಿಂಗ್ ಆಫ್ ರಿಲೇಟೆಡ್ ಆ್ಯಕ್ಟಿವಿಟೀಸು, ಅಪ್ಲಿಕೇಶನ್ ಆಪ್ರೇಷನ್ ಮೇಂಟೆನೆನ್ಸ್, ಏನಿಲ್ಲ ಇದೆಲ್ಲ ಟೋಟಲು ಓವರಾಲ್ ಕನ್ಕ್ಲೂಷನ್ ಹೇಳೋದೇನಪ್ಪ ಅಂದರೆ ವೆಂಡರ್ ಚೇಂಜ್. ಸೊ ಅದಂತೂ ಕನ್ಫರ್ಮು. ಸೊ ಈ ವೆಂಡರ್ ಚೇಂಜಿಂದ ನಮಗೆ ಏನೇನು ಪಾಸಿಟಿವ್ಸ್ ಇದ್ದಾವೆ, ಪ್ಲಸ್ ಪಾಯಿಂಟ್ಸ್ ಅಂದರೆ, ಎಡಿಕ್ವಿಟಿ ಅಂತ ಇತ್ತು ಮುಂಚೆ ಎಕ್ಸಾಮ್ ಕಂಡಕ್ಟಿಂಗ್ ಏಜೆನ್ಸಿ. ಸೊ ಇದರಿಂದ ಸುಮಾರು ಮಲ್ಟಿಪಲ್ ಪ್ರಾಬ್ಲಮ್ಸ್ ಬಂದಿದ್ದು 2025. ಏನೇನು ಪ್ರಾಬ್ಲಮ್ಸ್ ಬಂದರೆ, ಸುಮಾರು ಆಸ್ಪಿರೆಂಟ್ಸ್ ಲೈಫ್ ಹಾಳಾಯಿತು, ಕೆಲವರು ಲೈಫ್ ಎಂಡ್ ಆಯಿತು. ಅಂದರೆ ಸುಮಾರು ಜನ ಕಾಂಪಿಟೇಟಿವ್ ಎಕ್ಸಾಮು SSC ಮೇಲಿರೋ ನಂಬಿಕೆನೇ ಕಳ್ಕೊಂಡ್ರು. ಬಟ್ ಚೇಂಜ್ ಆಗ್ತಿರೋದೊಂದು ಗುಡ್ ಸೈನು. ಸೊ ಹಾಗಾಗಿ ಇದು ಬೇಗ ಆದರೆ
ಇನ್ನೊಂದು ಇದು 2025 ಆಗುತ್ತೆ. ಇಫ್ ಇನ್ ಕೇಸ್ ಅಂದರೆ ಈಗ ಇನ್ನೂ ಈ ವರ್ಷದ ಯಾವುದೇ ಎಕ್ಸಾಮ್ಗೂ ಆಗಿಲ್ಲ, 2026ದು ಯಾವ ಎಕ್ಸಾಮ್ ಕೂಡ ಆಗಿಲ್ಲ. CGL, CHSL, MTS ಸುಮಾರು ಎಕ್ಸಾಮ್ಗಳು ಆಗೋದಿದೆ. SSC ಏನಾದರೂ ಈ 2026ಅಲ್ಲೇ ಈ ವೆಂಡರ್ ಚೇಂಜ್ ಮಾಡಿದರೆ ಎಕ್ಸಾಮ್ಸ್ ಎಲ್ಲ ಪಕ್ಕ ಡಿಲೇ ಆಗ್ತವೆ. ಅಂದರೆ ಲಾಸ್ಟ್ ಇಯರ್ ಕೂಡ ಅದೇ ಎಡಿಕ್ವಿಟಿ ಬಂದು ಅದು ಸರಿಯಾಗಿ ಅದ್ರ ಕೈಲಿ ಎಕ್ಸಾಮ್ ನಡ್ಸೋಕ್ಕಾಗದೇ ಲೇಟ್ ಆಯಿತು. ಸೊ ಈ ಇಯರ್ ಏನಾದರೂ ಈ ವೆಂಡರ್ ಚೇಂಜ್ ಆಗಿದೆ, ಯಾಕಂದರೆ ಮಿನಿಮಮ್ 2 to 3 months ಬೇಕು. ಇದೆಲ್ಲ ಯಾವುದೋ ಒಂದು ವೆಂಡರ್ ಚೇಂಜಿಂದ ಅದು ಶಿಫ್ಟ್ ಆಗಬೇಕು, ಅದೆಲ್ಲ ಇನ್ಫಾರ್ಮೇಷನ್ ಚೇಂಜ್ ಆಗಬೇಕು ಅಂದರೆ 2 to 3 months ಬೇಕು. ಸೊ ಆ ಥರ ಏನಾದರೂ ಆದರೆ ಈ ಸಲನೂ ಕೂಡ CGL ಆಗಿರ್ಬೋದು, CHSL ಆಗ್ಬೋದು ಎಲ್ಲನೂ ಚೇಂಜ್ ಆಗ್ತವೆ. ಅದೇ ಇಫ್ ಇನ್ ಕೇಸ್ ಈ ಸದ್ಯಕ್ಕೆ 2026 ನಡೀತು, ಅದಾದಮೇಲೆ ಚೇಂಜ್ ಆಗುತ್ತೆ ಅಂದರೆ ಆಗ್ಬೋದು. ಮೋಸ್ಟ್ಲಿ ಈ ಮಾರ್ಚ್ 2026ಅಲ್ಲಿ ಮಾರ್ಚ್ 26ಅಲ್ಲಿ CGLದು ನೋಟಿಫಿಕೇಷನ್ ಬರೋದಿದೆ. ಈ CGL ನೋಟಿಫಿಕೇಷನ್ 26 ಬಂತಂದರೆ ಎಲ್ಲನೂ ಅದೇ ಟೈಮಿಗೆ ನಡೆಯುತ್ತೆ ಅಂತ. ಇಲ್ಲ SSC ಅವ್ರು ಏನಾದರೂ ಈ ವರ್ಷವೇ ನಾವು ವೆಂಡರ್ ಚೇಂಜ್ ಮಾಡಿ ಎಕ್ಸಾಮ್ ನಡೆಸ್ತೀವಿ ಅಂತ ಫಿಕ್ಸ್ ಆಗಿ ಕೂತಿದ್ರೆ ಮಾತ್ರ ಈ ವರ್ಷ ಕೂಡ ಎಲ್ಲ ಎಕ್ಸಾಮು ಲೇಟ್ ಆಗುತ್ತೆ. ಸೊ ಲೇಟ್ ಆಗುತ್ತೆ ಅಂಥೇಳಿ ನಾವು ಮೀನ್ಸ್ ಆಸ್ಪಿರೆಂಟ್ಸು ಟೈಮ್ ಸಿಕ್ತು ಅಂಥೇಳಿ ಫ್ರೀ ಆಗೋದಲ್ಲ. ಸೊ ಆದಷ್ಟು ನಾವು ಇನ್ನೂ ರಿವಿಷನ್ಸ್ ಜಾಸ್ತಿ ಮಾಡಿಬಿಟ್ಟು ವಿ ಬೆಟರ್ ಪ್ರಿಪೇರ್ ಫಾರ್ ಹಾರ್ಡ್. ನಿಮ್ಗೇನಾದರೂ SSC ಎಕ್ಸಾಮ್ ಬಗ್ಗೆ ಏನಾದರೂ ಡೀಟೇಲ್ಸ್ ಆಗಿರ್ಬೋದು, ಇಲ್ಲ SSC ಪ್ರಿಪ್ರೇಷನ್ ಬಗ್ಗೆ ಆಗಿರ್ಬೋದು. ಸೊ ನಾನು ಈ ಚಾನಲಲ್ಲಿ ನಾನು ಹೆಂಗೆ ಪ್ರಿಪೇರ್ ಆಗ್ತಾಯಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕೂಡ. ಸೊ ಏನಾದರೂ ಅಪ್ಡೇಟ್ಸ್ ಬೇಕಾದರೆ ನೀವು ಈ ಚಾನಲ್ನ ಫಾಲೋ ಮಾಡ್ಬೋದು.